ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆತ ಸೋಲಿಲ್ಲದ ಸರ್ದಾರ, ಯಾವುದೇ ಸ್ಪರ್ಧೆಗೆ ಹೋದರೂ ಬಹುಮಾನ ಗ್ಯಾರಂಟಿ. ಇವತ್ತು ಆತ ಮರಣ ಹೊಂದಿದ್ದ. ಊರು ತುಂಬ ಮೆರವಣಿಗೆ ಮಾಡಿ ಆತನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಯಾರು ಆ ಸೌಭಾಗ್ಯವಂತ ಅಂತ ನೋಡೋಣ ಬನ್ನಿ. ದೈತ್ಯರು ಬಂದರೂ ಆಗಲ್ಲ, ಪೈಲ್ವಾನರಾದರೂ ಇದ್ರ ಮುಂದೆ ಏನೂ ನಡೆಯಲ್ಲ. ಈ ಎತ್ತು ಓಟ ಹಾಕಿದ್ರೆ ಯಾರ ಕೈಲೂ ಹಿಡಿಯೋಕೆ ಆಗೋದಿಲ್ಲ. ಹಾವೇರಿ ಭಾಗದಲ್ಲಿ ಯಾವುದೇ ಕೊಬ್ಬರಿ ಹೋರಿ ಸ್ಪರ್ಧೆ ನಡೆದರೂ ಈ ಎತ್ತೇ ಫಸ್ಟ್. 16 ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದಿದ್ದ ಈ ಎತ್ತನ್ನ ಜನ ಪ್ರೀತಿಯಿಂದ ಸಚಿನ್ ಅಂತ ಕರೀತಿದ್ರು. ಎಲ್ಲರಿಗೂ ಪ್ರೀತಿಗೆ ಪಾತ್ರವಾಗಿದ್ದ ಎತ್ತು ಈಗ ಜೀವಂತವಾಗಿ ಉಳಿದಿಲ್ಲ. ಹಾವೇರಿ ತೋಟದ ಯಲ್ಲಾಪುರದ ಹನುಮಂತಪ್ಪ ದೊಡ್ಡಮನಿಗೆ ಸೇರಿದ ಇದು ಇಂದು ಸಾವನ್ನಪ್ಪಿದೆ. ಹೀಗಾಗಿ ಊರಿನ ಮಂದಿಯೆಲ್ಲ ಸೇರಿ ಚಕ್ಕಡಿ ಗಾಡಿಯಲ್ಲಿ ಮೆರವಣಿಗೆ ನಡೆಸಿದ್ರು. ಬಹುಮಾನವನ್ನು ಎಲ್ಲಿ ಹೋದ್ರೂ ಫಸ್ಟು ಯಾವುದೇ ಅದಕ್ಕೊಂದು ಇನ್ನೊಂದು ಏನಪ್ಪ ಅಂದರೆ ಹೆಸರು ಕೊಟ್ಟಿದ್ರು, ಸಚಿನ್ ಅಂತ ಒಂದು ಹೆಸರು ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲಿ 3 ಸತಿ ಪ್ರೈಸ್ ಬಂದಿದೆ, ಇದೇ ಹಾನಗಲ್ನಲ್ಲಿ. ರಾಜ್ಯ ಮಟ್ಟದಲ್ಲಿ ಬಂದಿದೆ, ಆಮೇಲೆ ಜಡೆಕ್ಕೆ ಹೋಗಿದ್ದೀವಿ. ಆಮೇಲೆ ಇಂಥಲ್ಲಿ ಹೋಗಿಲ್ಲ ಅಂತಲ್ಲ, ಎಲ್ಲಿ ಹೋದ್ರೂ ಈ ಸುತ್ತಮುತ್ತಲು ನಮ್ಗೆ ಅದಕ್ಕೆ ನಮ್ಗಂದ್ರೆ ಅಂತ ಆತ್ಮೀಯತೆ ಭಾಳ ಮನುಷ್ಯರಿಗಿಂತನೂ ಹೆಚ್ಚು ಆತ್ಮೀಯತೆ ಇತ್ತು. ಹೂವುಗಳಿಂದ ಸಿಂಗಾರ ಮಾಡಿದ್ದ ಚಕ್ಕಡಿಯಲ್ಲಿ ಎತ್ತಿನ ದೇಹವನ್ನಿಟ್ಟು ಭಾಜಾ ಭಜಂತಿಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ನಂತರ ಅಂತ್ಯಕ್ರಿಯೆ ನಡೆಸಲಾಯಿತು. ನಾವು ಬಸವಣ್ಣನ ಕಳ್ಕೊಂಡ್ರಂಥ ದುಃಖದಲ್ಲಿನೂ ಸಹಿತ ನಾವು ಅದನ್ನು ಪೂಜೆ ಸ್ವಾಮಿಗಳು ಕರ್ಕೊಂಬಂದು ಪೂಜೆ ಪುನಸ್ಕಾರ ಮಾಡಿ ಅದರ ಅಂತ್ಯಕ್ರಿಯೆಯನ್ನು ಮಾಡ್ತಾಯಿದ್ದೀವಿ. ಅದರ ಅಂತ್ಯಕ್ರಿಯೆಯಲ್ಲಿ ಎಲ್ಲ ನಮ್ಮ ಗ್ರಾಮದ ಜನನ ಭಾಗವಹಿಸಿದ್ದಾರೆ. ಎಲ್ಲರೂ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಬಸವಣ್ಣ ಇನ್ನೊಂದು ಸರಿ ನಮ್ಮ ಗ್ರಾಮಕ್ಕೆ ಹುಟ್ಟು ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀವಿ. ಹಲವಾರು ಪ್ರಶಸ್ತಿಗಳನ್ನ ಗೆದ್ದು ಗ್ರಾಮಕ್ಕೆ ಹೆಸರು ತಂದು ಕೊಟ್ಟಿದ್ದ ಎತ್ತು ಸಾವನ್ನಪ್ಪಿದ್ರಿಂದ ಗ್ರಾಮದಲ್ಲಿ ಮೌನ ಆವರಿಸಿತ್ತು. ಅದು ಎತ್ತಿನ ಮಾಲೀಕ ಹನುಮಂತಪ್ಪನ ಮನೆಯಲ್ಲಿ ದುಃಖ ಮಡುಗಟ್ಟಿತ್ತು. ಹಾವೇರಿಯಿಂದ ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ನ್ಯೂಸ್. ಕುಂಚ ಕಲಾವಿದರೇ ಹಾಗೆ ತನ್ನ ಮನಸ್ಸಿನಲ್ಲಿ ಮೂಡುವ ಕಲ್ಪನೆಯನ್ನು ತನ್ನ ಕುಂಚದ ಮೂಲಕ ಅನಾವರಣಗೊಳಿಸುತ್ತಾರೆ. ಅಂತಹ ಅದ್ಭುತ ಶಿಲ್ಪಕಲೆಗಳ ಅನಾವರಣ ನಗರದ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ. ಅದರ ಒಂದು ಝಲಕ್ ಇಲ್ಲಿದೆ. ಇತಿಹಾಸ ಮರುಕಳಿಸಿದಂತೆ ಭಾಸವಾಗೋ ವಿಭಿನ್ನ ರೀತಿಯ ಶಿಲ್ಪಕಲೆಗಳು, ಹೆಣ್ಣಿನ ಸೌಂದರ್ಯ ಬಿಂಬಿಸೋ ಕಲಾಕೃತಿಗಳು. ಅಷ್ಟೇ ಅಲ್ಲ, ಕಲ್ಪನಾ ಲೋಕದಲ್ಲಿ ವಿಹರಿಸೋ ಕುಂಚ ಕಲಾವಿದರಿಗೆ ಪ್ರಕೃತಿ ಸೌಂದರ್ಯವೇ ಸ್ಫೂರ್ತಿ. ಹಾಗಾಗಿ ಪ್ರಕೃತಿಯ ಮಡಿಲಿನ ಸೌಂದರ್ಯವನ್ನಿಲ್ಲಿ ಶಿಲ್ಪಕಲೆಗಳ ಮೂಲಕ ತೋರಿಸಲಾಗಿದೆ. ಅವರಿಗೆ ಒಂದು ಆ್ಯನ್ಯುವಲ್ ಶೋ ಅಂತ ನಾವು ಅದು ಮಾಡಿಕೊಡ್ತೀವಿ. ಆ ಆ್ಯನ್ಯುವಲ್ ಶೋನಲ್ಲಿ ಅವರು ಸ್ಟುಡಿಯೋದಲ್ಲಿ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಅವ್ರ ಕ್ರಿಯೇಟಿವಿಟಿ ಈ ಬಗ್ಗೆ ಅವರೊಂದು ಕಲಾ ಪ್ರದರ್ಶನವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ಇಂಥ ಶಿಲ್ಪಕಲೆಗಳ ಪ್ರದರ್ಶನ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಿದೆ. ಇಲ್ಲಿ ಸುಮಾರು 4 ವರ್ಷದಿಂದ ತರಬೇತಿ ಪಡೆದಿದ್ದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಕಲೆ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನೋಡುಗರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಬಟನ್ಸ್ ಇಂದ ಆಗಲಿ ಒಂದಿಷ್ಟು ಜನ ವಿಡಿಯೋ ಆರ್ಟ್ ಮಾಡಿದ್ದಾರೆ. ಇವತ್ತಿನ ಏನು ಕಾಂಟೆಂಪ್ರರಿ ಆರ್ಟ್ ಅಂತಾರಲ್ಲ, ಅದನ್ನು ವಿಧ ವಿಧ ಮೆಟೀರಿಯಲ್ಸ್ ಲೈಕ್ ವಿಡಿಯೋ, ಟೈರ್ ಆಗಲಿ, ಮೆಶ್ ಆಗಲಿ, ತುಂಬ ವಸ್ತುಗಳನ್ನ ಯೂಸ್ ಮಾಡಿ ಸ್ಕಲ್ಪ್ಚರ್, ಪೇಂಟಿಂಗ್ನೆಲ್ಲ ಮಾಡಿದ್ದಾರೆ. ಒಟ್ನಲ್ಲಿ ಇವತ್ತಿನಿಂದ ಇದೇ ತಿಂಗಳ 6ರವರೆಗೆ ಈ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದ್ದು, ನೀವು ಕಣ್ತುಂಬಿಕೊಳ್ಬೇಕಾದ್ರೆ ಚಿತ್ರಕಲಾ ಪರಿಷತ್ಗೆ ಒಂದ್ಸಲ ಭೇಟಿ ನೀಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ ಸಿನಿಪ್ರಿಯರಿಗೆ ನಾಳೆ ಸಿಹಿ ಸುದ್ದಿ. ಒಂದಲ್ಲ ಎರಡಲ್ಲ 4 ಸಿನಿಮಾಗಳು ತೆರೆ ಕಾಣ್ತಾ ಇವೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಂದರ್